ನೋಡು, ನಿನಗೆ ಓದೋದಕ್ಕೆ ಮೂಡ್ ಬರಲ್ಲ ಅಂದರೆ ಲೈಫೇ ನಿನಗೆ ವೆಯ್ಟ್ ಮಾಡ್ತಾ ಕೂತಿರಲ್ಲ. ಓದೋರು ಓದ್ತಿರ್ತಾರೆ, ರ್ಯಾಂಕ್ ಬರೋರು ಬರ್ತಿರ್ತಾರೆ, ಕೆಲಸ ತಗೊಳ್ಳೋರು ತಗೊಳ್ತಿರ್ತಾರೆ. ಆದರೆ ನೀನು ಮೂಡಿಲ್ಲ ಅನ್ನೋ ಒಂದೇ ಒಂದು ರೀಸನ್ ಹೇಳ್ಕೊಂಡು ಹಾಗೆ ಕೂತಿರ್ಬೇಕಾಗತ್ತೆ. ರಿಮೆಂಬರ್, ಇವತ್ತು ಕಷ್ಟ ಅಂತ ನೀನೇನಾದರೂ ಓದಿಲ್ಲ ಅಂದರೆ ನಾಳೆ ದಿನ ನೀನೇ ನಾನು ಓದ್ಬಿಡ್ಬೋದಿತ್ತಲ್ಲ ಅವತ್ತೊಂದಿನ ಕಷ್ಟಪಟ್ಟಿದ್ರೆ ಅಂತ ರಿಗ್ರೆಟ್ ಮಾಡಬೇಕಾದಂಥ ಸಂದರ್ಭ ಬರುತ್ತೆ. ಒಂದು, ಅದನ್ನು ಹೆದರಿಸೋಕೆ ರೆಡಿ ಆಗಿರು, ಇಲ್ಲ ಇವತ್ತೇ ಪ್ರಿಪೇರ್ ಆಗು. ನಿನ್ನ ಫ್ಯೂಚರ್ ನಿನ್ನ ಕೈಲೇ ಇದೆ ಕಣೋ. ಸುಮ್ಮನೆ ಇವಾಗ ಟೈಮ್ ಪಾಸ್ ಮಾಡ್ಕೊಂಡು ಏನೇನೋ ಯೋಚನೆ ಮಾಡಿಕೊಂಡು ಸುಮ್ಮನೆ ರೀಲ್ಸ್ನ ಸ್ಕ್ರಾಲ್ ಮಾಡಿಕೊಂಡು ಸಮಯ ಕಳೆದಷ್ಟು ನಿನ್ನ ಲೈಫ್ನ ಈ ಗೋಲ್ಡನ್ ಟೈಮ್ನ ಸೀರಿಯಸ್ಲಿ ಮಿಸ್ ಮಾಡ್ಕೊಳ್ತೀಯ. ನಿನ್ನ ಕನಸುಗಳಿಗೆ ನೀನು ನ್ಯಾಯ ಕೊಡಿಸ್ಬೇಕು ಅಂದರೆ ಇವತ್ತು ನಿನ್ನ ಕಷ್ಟಪಡಲೇಬೇಕು. ಆ್ಯಂಡ್ ಇದನ್ನು ಕೂಡ ನಿಂಗೆ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಮೋಟಿವೇಶನ್ ಹೇಳ್ತಿದ್ದು ಕೇಳ್ಕೊ. ಅಲ್ಲ ಕಣೋ, ಎಷ್ಟು ದಿನ ಅಂತ ನಿಮ್ಮ ಅಪ್ಪ ಅಮ್ಮನ ಹತ್ರ ಫ್ರೀಯಾಗೇ ಎಲ್ಲನೂ ಮಾಡಿಸ್ಕೊಳ್ತಿರ್ತೀರ, ಫ್ರೀಯಾಗೇ ತಿನ್ನಕ್ಕೆ ದುಡ್ಡು ಇಸ್ಕೊಳ್ತಿರ್ತೀರ, ಎಲ್ಲದಕ್ಕೂ ಅವ್ರ ಮೇಲೆ ಡಿಪೆಂಡ್ ಆಗಿರ್ತೀರ. ಒಂದಿನಾದ್ರೂ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಅನಿಸಿಲ್ವಾ? ಅಥವಾ ಯಾಕೆ ಅವ್ರು ನಮಗೋಸ್ಕರ ಇಷ್ಟು ಕಷ್ಟಪಡಬೇಕಂತನಾದರೂ ಅನಿಸಿಲ್ವಾ? ಅಟ್ಲೀಸ್ಟ್ ಇವಾಗಾದರೂ ಥಿಂಕ್ ಮಾಡಿ, ನಿಮ್ಗೆ ಹುಟ್ಟಿದಾಗಿಂದ ಎಲ್ಲಿವರೆಗೂ ಕೂಡ ವಾಟ್ ಎವರ್ ಯು ಗಾಟ್ ಅಲ್ವಾ, ಎವ್ರಿಥಿಂಗ್ ಇಸ್ ಫಾರ್ ಫ್ರೀ. ಅದೇ ದುಡ್ಡನ್ನ ಅವ್ರು ಇಟ್ಕೊಂಡು ಇಡೀ ಜೀವನನ ಸಕ್ಕದಾಗಿ ಅನ್ಭವಿಸ್ಬೋದಿತ್ತಲ್ಲ. ನಿಮಗೆ ಸ್ಕೂಲ್ ಫೀಸು, ಕಾಲೇಜ್ ಫೀಸ್ ಅಂತೆಲ್ಲ ಕಟ್ಟಿ ನಿಮ್ಗೆ ಏನೇನು ಬೇಕು ಕೊಡಿಸಿ ಅದಕ್ಕೆಲ್ಲ ಅವರು ದುಡ್ದಿರೋಂಥ ದುಡ್ಡನ್ನು ಸ್ಪೆಂಡ್ ಮಾಡೋದ್ರ ಬದಲಾಗಿ ವಾಟ್ ಎವರ್ ದೇ ವಾಂಟ್ ಅದನ್ನೆಲ್ಲರೂ ಅವ್ರು ಅನುಭವಿಸ್ಬೋದಿತ್ತು, ಅವ್ರ ಕನಸುಗಳು ಈಡೇರಿಸ್ಕೊಳ್ಬೋದಿತ್ತು. ಬಟ್ ಅವ್ರೇನು ಮಾಡಿದ್ರು, ನಿಮ್ಮನ್ನು ನಂಬಿದ್ರು, ನಿಮ್ಮ ಮೇಲೆ ಎಲ್ಲನೂ ಕೂಡ ಹಾಕ್ತಿದ್ದಾರೆ. ಬಟ್ ನೀವೇನು ಮಾಡ್ತಿದ್ದೀರಾ? ಅವ್ರ ಬಗ್ಗೆ ಗಮನನೇ ಇಲ್ಲ. ಏನಾಗತ್ತಾಗಲಿ, ನಾನು ಓದಲ್ಲ, ನಂಗೆ ಇಂಟ್ರೆಸ್ಟ್ ಇಲ್ಲ, ಮೂಡಿಲ್ಲ. ಈ ಸ್ವಲ್ಪ ಟೈಮ್ ಕಂಡ್ರೆ ಅವ್ರು ಇಷ್ಟೆಲ್ಲ ಮಾಡಿದ್ದಾರೆ. ಅಟ್ಲೀಸ್ಟ್ ಇದೊಂದು ವಾರ, ಒಂದೆರಡು ವಾರ ಕಷ್ಟಪಟ್ಬಿಟ್ಟು ಎಕ್ಸಾಮ್ಗೋಸ್ಕರ ಪ್ರಿಪೇರ್ ಆಗಿ ಒಂದೊಳ್ಳೆ ರಿಸಲ್ಟ್ಸ್ ತೊಗೊಳ್ಳಿ. ನಿಮ್ಗೆ ಆಮೇಲೆ ಹೋಗ್ತಾ ಹೋಗ್ತಾ ಬುದ್ಧಿ ತಾನಾಗೇ ಬರುತ್ತೆ. ಯಾರು ನಿಮ್ಗೆ ಹೇಳ್ದೆ ಕೇಳ್ದೇನೂ ಕೂಡ ನೀವು ಬದುಕೋದನ್ನ ಕಲಿತೀರಾ. ಸೊ ಸದ್ಯಕ್ಕೆ ಸ್ವಲ್ಪ ಎಫರ್ಟ್ಸ್ ಹಾಕಿ ಅಟ್ಲೀಸ್ಟ್ ಅವ್ರ ಮುಖಾನಾದ್ರೂ ನೋಡ್ಕೊಳ್ಳಿ. ಅವ್ರು ಯಾಕೆ ಇಷ್ಟೆಲ್ಲ ನಂಗೆ ಮಾಡಬೇಕಿತ್ತು, ಲೆಟ್ ಮಿ ಅಟ್ಲೀಸ್ಟ್ ಡೂ ಸಮಥಿಂಗ್ ಫಾರ್ ದೆಮ್ ಅನ್ನೋದು ನಿಮಗೆ ಬರುತ್ತೆ. ನೀವು ಮಾಡಿ ಪ್ಲೀಸ್, ಒಂದ್ಸರಿ ಚಾನ್ಸ್ ತಗೊಳ್ಳಿ. ನೀನು ಗೆದ್ದುಬಿಟ್ರೆ ಹಬ್ಬ ಮಾಡಿಬಿಡ್ಬೋದು. ಪ್ಲೀಸು ಜಸ್ಟ್ ಗೋ ಆ್ಯಂಡ್ ಸ್ಟಡಿ ನಾವು. ಮತ್ತು ಇವಾಗ ಇದನ್ನು ಯಾರಿಗೆ ಶೇರ್ ಮಾಡಬೇಕು ಅವ್ರಿಗೆ ಶೇರ್ ಮಾಡಿಬಿಟ್ಟು ಹೋಗಿ, ಅವ್ರೇನು ಕೂಡ ಓದಲಿ. ಆ್ಯಂಡ್